ನನ್ನ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕೀರ್ತೇಶ್ವರಿ ಸರಸ್ವತಿ ಅನ್ನೋ ಒಂದು ಸರಸ್ವತಿ ಮುದ್ರೆ, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಈ ಕೀರ್ತೇಶ್ವರಿ ಸರಸ್ವತಿ ಬಗ್ಗೆ ಮುದ್ರೆ ತೋರಿಸೋದಕ್ಕೆ ಮೊದಲು ಅದಕ್ಕೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸು, ಚಿಹ್ನೆಗಳನ್ನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಮಕ್ಕಳಾಗಲಿ ಅಥವಾ ಕಾಲೇಜಿಗೆ ಸ್ಟೂಡೆಂಟ್ಸ್ ಆಗಲಿ, ದೊಡ್ಡವರೇ ಆಗಲಿ, ಅದರಲ್ಲೂ ಲಾಯರ್ಸು, ಲೆಕ್ಚರರ್ಸು, ಸತತವಾಗಿ ಮಾತಾಡೋವಂಥವ್ರು, ನಿರ್ಗಳವಾಗಿ ಭಾಷಣ ಮಾಡೋವಂಥವ್ರು, MLAಗಳು, ಮಿನಿಸ್ಟ್ರಿಗಳು, ಇಂಥವ್ರಿಗೆಲ್ಲ ಒಂದು ಕೆಲವು ದೋಷ ಇರುತ್ತೆ. ಕೆಲವರಿಗೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀವಿ, ವಯಸ್ಸು ಒಂದು 30 ವರ್ಷ ಅಂದರೆ ಇವಳ 5 ವರ್ಷದ ಮಕ್ಕಳ ಥರ ಮಾತಾಡ್ತಾರೆ. 40 ವರ್ಷ ವಯಸ್ಸು ಅಂದರೆ ಒಂದು 20 ವರ್ಷದ ವಯಸ್ಸು ಥರ ಮಾತಾಡ್ತಾರೆ. ಅಂದರೆ ವಯಸ್ಸಿಗೆ ತಕ್ಕಂತೆ ಆ ಒಂದು ಜ್ಞಾನ ಇರೋದಿಲ್ಲ, ಆ ಬುದ್ಧಿಶಕ್ತಿ ಇರೋಲ್ಲ, ವಿವೇಕ ಇರೋದಿಲ್ಲ. ಈ ಥರ ಒಂದು ದೋಷ ಒಬ್ಬರಲ್ಲಿ ಇರ್ತದೆ. ಕೆಲವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಏನೋ ಒಂದು ಟಾಪಿಕ್ ಶುರು ಮಾಡ್ತಾರೆ, ಆದರೆ ತೊಗೊಂಡಿದ್ದೇ ಒಂದು ಎಲ್ಲೋ ಹೋಗ್ಬಿಟ್ಟು ಏನೋ ಎಂಡ್ ಮಾಡಿಬಿಡ್ತಾರೆ. ಯಾವುದೋ ಒಂದು ವಿಷಯ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ಮಾತಾಡ್ತಾ ಮಾತಾಡ್ತಾ ಆ ವಿಷಯನೇ ಬಿಟ್ಬಿಟ್ಟು ಇನ್ನೆಲ್ಲೋ ಹೋಗ್ಬಿಡ್ತಾರೆ. ಅಂದರೆ ಮಾತಿನಲ್ಲಿ ಅಥವಾ ಹೇಳುವಾಗ ಒಂದು ಫೋಕಸ್, ನಿರ್ದಿಷ್ಟವಾದಂಥ ವಾಕ್ಚಾತುರ್ಯದ ಗುರಿಯನ್ನು ತಪ್ಪಿಸ್ಕೊಂಡ್ಬಿಡ್ತಾರೆ, ಬಿಟ್ಬಿಡ್ತಾರೆ. ಹೀಗಾದಾಗ ಕೆಲವರಿಗೆ ಕೇಳೋಕ್ಕೆ ಅಸಹ್ಯ ಅನಿಸುತ್ತೆ. ಏನೋ ಹೇಳ್ತಾ ಇದ್ದಾರಪ್ಪ, ಇಲ್ಲೆಲ್ಲೋ ಹೋಗ್ಬಿಟ್ರು, ಏನೋ ಪ್ರಶ್ನೆ ಕೇಳಿದ್ವಿ, ಅದು ಸರಿಯಾಗಿ ಉತ್ತರನೇ ಕೊಡ್ತಿಲ್ಲ, ನಾವು ಕೇಳಿದ್ದೇ ಪ್ರಶ್ನೆ, ಅವ್ರು ಹೇಳ್ತದ್ದು ಆನ್ಸರೇ ಬೇರೆ, ಪ್ರಶ್ನೆಗೂ ಉತ್ತರಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾರೆ. ಇದು ಅವರಲ್ಲಿ ಮಾತಾಡುವಾಗ ಆಗುವಂಥ ತೊಂದರೆಗಳು. ಕೆಲವರು ಮೂರನೇವ್ರಿಗೆ ಮಾತಾಡ್ತಿರುವಾಗ ಅಂತಾರೆ, ಕೆಲವರು ಉಗುಳು ನುಂಗ್ತಾರೆ, ಕೆಲವರು ಇದಕ್ಕಿದ್ದಾಗೆ ಗಂಟ್ಲಿಗೆ ಕೆರೆತ ಬಂದುಬಿಡುತ್ತೆ, ಇದಕ್ಕಿದ್ದಾಗೆ ಈ ಇಸೋಫಗಸ್ ಅಂದರೆ ಅನ್ನನಾಳದಲ್ಲಿ ಏನೋ ಸಿಕ್ಕಾಕೊಂಡಂಗೆ ಆಗುತ್ತೆ, ಆಗ ತೊದಲು ಶುರುವಾಗಿಬಿಡುತ್ತೆ. ಯಾವಾಗ ತೊದಲು ಶುರುವಾಯಿತು, ಮಾತಾಡುವಾಗ ಭಾಷೆಯಲ್ಲಿ ಪ್ರೊನೌನ್ಸಿಯೇಷನ್, ಉಚ್ಚಾರಣೆ ತಪ್ಪೋಗುತ್ತೆ. ಈ ರೀತಿ ದೋಷ ಇದ್ದಂಥವರು ಸಲೀಸಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಏನೋ ಬರಿಬೇಕು ಅಂತ ಶುರು ಮಾಡ್ತಾರೆ, ಪರೀಕ್ಷೆಯಲ್ಲಿ ಕೇಳೋ ಕ್ವಶನ್ನೇ ಬೇರೆ, ಕ್ವಶನ್ಗೆ ಅದು ತಕ್ಕಂಥ ಉತ್ತರ ಬರೆದ್ರೆ ಮಾರ್ಕ್ಸ್ ಬರುತ್ತೆ. ಏನು ಮಾಡ್ತಾರೆ, ಪ್ರಶ್ನೆನೇ ಬೇರೆ, ಬರೆಯೋದೇ ಬೇರೆ ಆಗಿಬಿಡುತ್ತೆ. ಅಂದರೆ ತಾವು ನೋಡಿದ್ದನ್ನು, ಕೇಳಿದ್ದನ್ನು, ಮುಟ್ಟಿದ್ದನ್ನು, ಗಂಧ, ಸ್ಪರ್ಶ, ವಾಸನೆಯಿಂದ ಬಂದದನ್ನು ಸರಿಯಾದ ಸ್ಥಳದಲ್ಲಿ ಸ್ಟೋರ್ ಮಾಡಲಿಲ್ಲ ಅಂದರೆ ಹುಡುಕಾಟ ನಡೆಸುತ್ತೆ. ಇದಾದಮೇಲೆ ಏನು ಮಾತಾಡಬೇಕು, ಈ ಸೆಂಟೆನ್ಸ್ ಆದಮೇಲೆ ಏನು ಬರಿಬೇಕು, ಇದಾದಮೇಲೆ ಇನ್ನೆಷ್ಟೇ ಸ್ಟ್ಯಾನ್ಸಕ್ಕೆ ಹೋಗಬೇಕು, ನಾನು ಶುರು ಮಾಡಿ ಸರಿನಾ ಅಥವಾ ನೀವು ಡೈವರ್ಟ್ ಆಗಿದ್ದೀನಾ, ದಾರಿ ತಪ್ಪಿಟ್ಟು ಹೋಗ್ತಾ ಇದ್ದೀನಾ, ಮಾತಾಡೋಲ್ಲಿ ಏನೋ ದಾರಿ ತಪ್ಪಿಟ್ನಾ ಅನ್ನೋ ಭಾವನೆ ಅವ್ರಲ್ಲಿ ಬರೋದಿಲ್ಲ. ಕಾರಣ ವಿಷಯ ಬ್ರೈನಲ್ಲಿ ಒಂದು ನಿರ್ದಿಷ್ಟವಾದ ಸ್ಥಳ ಸ್ಟೋರ್ ಆಗೋದಿಲ್ಲ. ಇನ್ಫಾರ್ಮೇಷನ್ ಒಂದು ಕಡೆ ಸ್ಟೋರ್ ಆಗಿದ್ದರೆ ಈಸಿಯಾಗಿ ಆ ಜಾಗಕ್ಕೆ ಹೋಗಿ ರಿಟ್ರೈವ್ ಮಾಡುತ್ತೆ ನ್ಯೂರಾನ್ಸ್. ಆದರೆ ಯಾರಿಗೆ ದುಗುಡ ಜಾಸ್ತಿ ಇರುತ್ತೋ, ನಿರುತ್ಸಾಹ ಜಾಸ್ತಿ ಇರುತ್ತೋ ಅಂಥವ್ರಿಗೆ ಇನ್ಫಾರ್ಮೇಷನ್ನ ಅದೇ ಸ್ಥಳದಲ್ಲಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದು ಇಲ್ಲೆಲ್ಲೋ, ಈಗ ರಾಮ ಕಾಡಿಗೆ ಹೋದ ಅಂತ ನಾವು ಬರಿತೀವಿ, ರಾಮ ಇಲ್ಲಿದ್ದರೆ ಹೋದ ಇನ್ನೊಂದು ಆಕ್ಯುಪಿಟಲ್ ಹೋಗಿ ಇನ್ನೆಲ್ಲೋ ಸೇರ್ಕೊಂಡ್ಬಿಡುತ್ತೆ. ಆಗ ಆ ಸೆಂಟೆನ್ಸ್ನ ಫಾರ್ಮೇಷನ್ ಮಾಡೋಕ್ಕೆ ತುಂಬ ಕಷ್ಟ. ಅದರಿಂದ ತುಂಬ ಚೆನ್ನಾಗಿ ಜ್ಞಾನಿಗಳು ಅವ್ರ ವಾಗ್ಮಿಗಳಾಗಕ್ಕೆ ಸಾಧ್ಯ ಇಲ್ಲ, ಮಾತಾಡೋಕ್ಕಾಗೋದಿಲ್ಲ. ಕೆಲವರು ಬಂದು ಹೇಳ್ತಾರೆ, ಅಯ್ಯೋ ನಮ್ಮ ಹುಡುಗ ಬಹಳ ಫಸ್ಟ್ ರ್ಯಾಂಕ್ ಬರ್ತಾನೆ, ಸೆಕೆಂಡ್ ರ್ಯಾಂಕ್ ಬಂದುಬಿಟ್ಟ ಇವತ್ತು ಅಂತಾರೆ. ಇನ್ನೊಬ್ಬರು 100ಕ್ಕೆ 85, 90 ತೆಗಿತಾ ಇದ್ದ, ದಿಢೀರ್ನ 55ಕ್ಕೆ ಬಂದುಬಿಟ್ಟ, ಏನಾಗಿದೆ ಅಂತ ಹೇಳ್ತಾರೆ. ಓದ್ತಾನೆ, ಚೆನ್ನಾಗಿ ಓದ್ತಾನೆ ನಮ್ಮ ಹುಡುಗ, 500 ಪುಟ ಓದ್ತಾನೆ, ಎಷ್ಟೊತ್ತು ಬೇಕೋ ಕೂರ್ಸಿದ್ರು ಓದ್ತಾನೆ, ಆದರೆ ಎಕ್ಸಾಮ್ ಬರೆಯೋದು ನೋಡಿದ್ರೆ ಅರ್ಧ ಪುಟನೂ ಓದಿರೋಷ್ಟು ಬರೆಯೋಕ್ಕೆ ಬರೋದಿಲ್ಲ. ಅಂದರೆ ಅವ್ನಿಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಕಂಪೋಸ್ ಮಾಡಬೇಕು ಅಂತ. ಎಷ್ಟೋ ಜನ ಈ ಸಿನಿಮಾದಲ್ಲೆಲ್ಲ ಡೈಲಾಗ್ ಬರೀತಾರೆ, ಸಂಭಾಷಣೆ ಬರೀತಾರೆ, ಆ ಸಿಚುವೇಶನ್ ತಕ್ಕಂತೆ ಸಂಭಾಷಣೆ ಇರೋದಿಲ್ಲ, ಆ ವಾತಾವರಣ ತಕ್ಕಂತೆ ಮಾತುಗಳು ಅರ್ಥಬದ್ಧವಾಗಿ ಬರೋದಿಲ್ಲ. ಕಾರಣ ಅವ್ರಿಗೆ ಆ ಒಂದು ಕಂಪೋಸ್ ಮಾಡೋದು, ಯಾವ ಸ್ಥಳದಲ್ಲಿ ಸರಿಯಾದ ಪದವನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ರೀತಿಯಲ್ಲಿ ವರ್ಣನೆ ಮಾಡೋದು ಒಂದು ಚಾಣಾಕ್ಷತೆ. ಅದನ್ನು ಬರಲಿಲ್ಲ ಅಂದರೆ ಅವನು ಏನೇ ಮಾಡಿದ್ರು ಅರ್ಥ ಇಲ್ಲದೇ ನಟ್ಟೋಗುತ್ತದೆ. ಅರ್ಥ ಇಲ್ಲ ಅಂದ್ರೆ ಹೆಂಗೆ ಹೊಟ್ಟೋಗುತ್ತೆ ಅಂದರೆ, ಅರ್ಥ ಒಂದು ಕಡೆ, ಹೋಗೋದೇ ಒಂದು ಕಡೆ, ಟಾಪಿಕ್ ಒಂದು ಕಡೆ, ಅದು ತೊಗೊಂಡು ಹೋಗ್ತಾ ಇರೋದು ಒಂದು ಕಡೆ. ಅದರಿಂದ ಸಂಭಾಷಣೆ ಒಂದು, ಅಲ್ಲಿ ಸಿಚುವೇಶನ್ನೇ ಬೇರೆ ಇರುತ್ತೆ. ಇದನ್ನೆಲ್ಲ IQ ಅಂತ ಹೇಳ್ತಾರೆ, ಇಂಟೆಲಿಜೆಂಟ್ ಕೋಶೆಂಟ್ ಅಂತ. ಈ ಇಂಟೆಲಿಜೆಂಟ್ ಕೋಶೆಂಟ್ ಬರಬೇಕು ಅಂದರೆ ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದಾದರೆ ಒಂದು ಚಮತ್ಕಾರನ ನಾವು ಮಾಡಬೇಕು. ಆ ಚಮತ್ಕಾರ ಅಂದರೆ ಕೀರ್ತೇಶ್ವರಿ ಸರಸ್ವತಿ ಅನ್ನೋ ಒಂದು ಮುದ್ರೆಯನ್ನು ನಾವು ಮಾಡಬೇಕು ಪ್ರತಿನಿತ್ಯ. ಕೆಲವರಿಗೆ ಮೂರ್ಛೆ ರೋಗ ಬರ್ತಾ ಇರ್ತದೆ. ಮೂರ್ಛೆ ರೋಗ ಅಂದರೆ ಅಪಸ್ಮಾರ ಅಂತ ಸಂಸ್ಕೃತದಲ್ಲಿ, ಅವರು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ತಾರೆ. ಯಾರು ಈ ಮೂರ್ಛೆ ರೋಗದಲ್ಲಿ ನರಳ್ತಾರೋ ಅಂಥವ್ರಿಗೆ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ, ಏಜ್ ಆಗ್ತಾ. ಯಾಕೆಂದರೆ ಆ ಟ್ಯಾಬ್ಲೆಟಲ್ಲಿ ಆಗಿದೆ. ತುಂಬ ನಿದ್ದೆ ಮಾಡ್ತಾರೆ, ಹೆಚ್ಚಿಗೆ ಥಿಂಕ್ ಮಾಡೋ ಶಕ್ತಿ ಕಳ್ಕೊಂಡು ಬಿಡ್ತಾರೆ. ಆದರೆ ನೆಗೆಟಿವ್ ಥಿಂಕ್ ಜಾಸ್ತಿ ಮಾಡ್ತಾರೆ ಅವರು. ಯಾರಿಗೆ ಮೂರ್ಛೆ ರೋಗ ಬರುತ್ತೋ, ಯಾರಿಗೆ ಭಯ ಜಾಸ್ತಿ ಇರುತ್ತೋ, ಯಾರಿಗೆ ಧೂಢ ಜಾಸ್ತಿ ಇರುತ್ತೋ, ಅವರು ಪಾಸಿಟಿವ್ ಥಿಂಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ.
ಕಾರಣ ನ್ಯೂರಾನ್ಸಲ್ಲಿ ಆ ನ್ಯೂರೋ ಟ್ರಾನ್ಸ್ಮಿಟರ್ಸು ಡಿಪ್ರೆಷನ್ ಆಗ್ತಾ ಹೋಗ್ತದೆ, ಎಫಿಷಿಯನ್ಸಿ ಕಳ್ಕೊಂಡ್ಬಿಡ್ತದೆ ಅದು. ಅದರಿಂದ ಅವ್ರಿಗೆ ಯಾವತ್ತೂ ಜಾಸ್ತಿ ಆಕಳಿಕೆ ನಿದ್ದೆ ಬರ್ತಾ ಇರ್ತದೆ. ಈ ರೀತಿ ದೋಷ ಇದ್ದಂಥವ್ರಿಗೆ ಯಾವುದೇ ವಿದ್ಯಾಕ್ಷೇತ್ರದಲ್ಲಿ ಕೀರ್ತಿ ತೊಗೊಳಕ್ಕೆ ಸಾಧ್ಯ ಇಲ್ಲ. ಬರೆಯೋದಲ್ಲಿ ಕೀರ್ತಿ ಬರೋದಿಲ್ಲ, ಓದೋದಲ್ಲಿ ಕೀರ್ತಿ ತೊಗೊಳಕ್ಕಾಗೋದಿಲ್ಲ. ಕೀರ್ತಿ ಅಂದರೆ ಒಂದು ಒಳ್ಳೆಯ ಹೆಸರು ತೊಗೊಳಕ್ಕಾಗೋದಿಲ್ಲ. ಅಥವಾ ಹಾಡುಗಾರಿಕೆಯಲ್ಲೇ ಆಗಲಿ, ನಾಟಕ ಮಾಡೋದರೇ ಆಗಲಿ, ಸ್ಪೀಚ್ ಮಾಡೋದೇ ಆಗಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಕೂಡ ಅವರು ಕೀರ್ತಿಯನ್ನು ತೊಗೊಳಕ್ಕೆ ಭಾಳ ಕಷ್ಟಪಡ್ತಾರೆ. ಎಲ್ಲ ಗೊತ್ತು, ಸಬ್ಜೆಕ್ಟ್ ಎಲ್ಲ ಗೊತ್ತು, ಎಲ್ಲ ಹೇಳ್ಬೋದು, ಎಲ್ಲ ಗೊತ್ತು, ಎಲ್ಲ ಮಾಡ್ತೀನಿ ಅಂತಾರೆ. ಸರಿಯಾದ ಸಮಯದಲ್ಲಿ ಗೊತ್ತಿರೋದನ್ನು ಜೋಡಿಸಿ ಪ್ರೆಸೆಂಟೇಷನ್ ಮಾಡೋಕ್ಕೆ ಬರೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ. ಅವಾಗೇನಾಡ್ತಾರೆ, ಅಪಕೀರ್ತಿ ಒಳಗಾಗ್ತಾರೆ. ಈ ಒಂದು ದೋಷಗಳು ಸುಮಾರು ಜನಕ್ಕೆ ಇವತ್ತಿನ ದಿವಸ ನಾನು ನೋಡ್ತಾ ಇದ್ದೀವಿ. ಇನ್ನೊಂದು ವಿಶೇಷತೆ ಏನಂದರೆ, ಯಾರು ಕಪಾಲಕ್ಕೆ ಹೊಡೆದು ಬಿಟ್ಟಿದ್ರೆ ಅಥವಾ ಕಿವಿ ಗಿಂಡಿದ್ರೆ ಅಥವಾ ಭಾರವಾದ ಪೆಟ್ಟೆ ಏನಾದ್ರು ನಮ್ಮ ಈ ಬಲಪಾರ್ಶ್ವ ಅಥವಾ ಎಡಪಾರ್ಶ್ವ ಟೆಂಪರಲ್ ಲೋಬಿಗೆ ಏನಾದ್ರು ಏಟಾಗಿದ್ದರೆ ತೊದಲು ಬಂದುಬಿಡುತ್ತೆ, ಕಿವಿ ಕೇಳೋದಿಲ್ಲ ಸರಿಯಾಗಿ. ಎಷ್ಟು ಜೋರಾಗಿ ಹೊಡೆದಿತ್ತೋ ಅಷ್ಟು ತೀವ್ರತೆ ಮೇಲೆ ಆ ಕಿವಿ ಟಮಟೆ ಎಫಿಷಿಯನ್ಸಿ ಕಳ್ಕೊಂಡ್ಬಿಡುತ್ತೆ. ಆಗ ಹತ್ರ ಬಂದು ಹೇಳಿದ್ರೆ ಮಾತ್ರ ಅವ್ರು ಕೇಳೋದು, ಅಷ್ಟು ದೂರದಲ್ಲಿ ನಿಂತ್ಕೊಂಡು ಹೇಳಿದ್ರೆ ಅವ್ರು ಕೇಳೋಕ್ಕಾಗೋದಿಲ್ಲ. ಒಂದು ಕಿವಿ ಕೇಳುತ್ತೀವಿ, ಒಂದು ಕಿವಿ ಕೇಳೋದಿಲ್ಲ. ಈ ಥರ ದೋಷ ಇದ್ದಾಗ ಕೀರ್ತಿಯೇಶ್ವರಿ ಶ್ರವಣ ಶಕ್ತಿಯಲ್ಲೂ ಕೀರ್ತಿಯನ್ನು ಪಡಿಬೇಕು ಅಂದರೆ ಕೀರ್ತಿಯೇಶ್ವರಿ ಸರಸ್ವತಿಯನ್ನು ನಾವು ಮುದ್ರೆ ಮಾಡಬೇಕು. ಈ ಕೀರ್ತಿಯೇಶ್ವರಿ ಸರಸ್ವತಿಯಲ್ಲಿ ಒಂದು ವಿಶೇಷತೆ ಏನಂದರೆ, ಯಾರಿಗೆ ನೆಗೆಟಿವ್ ಥಿಂಕಿಂಗ್ ಬರ್ತದೋ ಯಾವಾಗಲೂ ಸುಮ್ಮನೆ ಹೆಂಡತಿ ಮೇಲೆ ಸಂಶಯ, ಗಂಡನ ಮೇಲೆ ಸಂಶಯ, ತಂದೆ ಮೇಲೆ ಸಂಶಯ, ತಾಯಿ ಮೇಲೆ ಸಂಶಯ, ಬಂಧು ಮಿತ್ರ ಬಗ್ಗೆ ಸಂಶಯ, ಒಳ್ಳೇದು ಮಾಡೋಕ್ಕೂ ಈಗ ಆರತಿ ಮಾಡ್ತಿರ್ತೀವಿ, ಇದು ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ರೆ ಕೆಟ್ಟದ್ದು ಆಗಲಿ ಅಂತ ಕೇಳೋ ಒಂದು ನೆಗೆಟಿವ್ ಥಿಂಕಿಂಗ್, ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಬರ್ತಿರ್ತದೆ. ಯಾವಾಗ ನೆಗೆಟಿವ್ ಥಿಂಕಿಂಗ್ ಬರ್ತಿರ್ತದೋ ಅಂಥವ್ರಿಗೆ ಸಕ್ಸಸ್ ಆಗೋದು ಕಷ್ಟ ಜೀವನದಲ್ಲಿ, ಯಾವುದೇ ಕ್ಷೇತ್ರದಲ್ಲೂ. ಆ ಥರ ಕೀರ್ತಿನ ಪಡಿಬೇಕು ಅಂದರೆ ಕೀರ್ತಿಯೇಶ್ವರಿ ಸರಸ್ವತಿ ಧ್ಯಾನ ಮಾಡಿ ಅಂತ ತಂತ್ರಸಾದಲ್ಲಿ ಒಂದು ಉಲ್ಲೇಖನ ಇದೆ. ಕೆಲವರಿಗೆ ಒಂದು ವಿಶೇಷವಾಗಿ ಸಮಾಜದಲ್ಲಿ ನಾವು ಉನ್ನತವಾದ ಮಟ್ಟಕ್ಕೆ ಬರಬೇಕು, ಒಳ್ಳೆ ವಾಗ್ಮಿ ಆಗಬೇಕು, ಒಳ್ಳೆ ವಿದ್ಯಾವಂತನಾಗಬೇಕು, ಒಳ್ಳೆ ಬರಹಗಾರ ಆಗಬೇಕು ಅಂತ ಒಂದು ವಿಶೇಷವಾಗಿ ಆಸೆ ಇಟ್ಕೊಂಡಿರ್ತಾರೆ. ಅದು ಎಲ್ಲ ಓದ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಎಫರ್ಟ್ ಇರ್ತಾರೆ. ಎಂಟು ಮೂಮೆಂಟಲ್ಲಿ ಅವ್ರಿಗೆ ಅಪಪ್ರಚಾರ ಆಗ್ಬೋದು, ಅವಮಾನ ಆಗ್ಬೋದು, ನಿಂದನೆ ಆಗ್ಬೋದು, ಅಥವಾ ಅವ್ರಿಗೆ ಡಿಮೋಟಿವೇಶನ್ ಆಗುವಂಥದ್ದು, ಉತ್ಸಾಹವನ್ನು ಕಳ್ಕೊಳ್ಳೋವಂಥ ಒಂದು ವಿಶೇಷವಾದಂಥ ಸನ್ನಿವೇಶ ಸೃಷ್ಟಿಯಾಗ್ಬಿಟ್ಟಾಗ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಯಾಕೆ ಈ ದೋಷ ಇರ್ಬೋದು? ಯಾರು ಗುರುವನ್ನು ಕಾಲಲ್ಲಿ ಒದ್ದಿದ್ರೆ, ಗುರುವನ್ನು ನೀರಲ್ಲಿ ಮುಳುಗಿಸಿ ಸಾಯಿಸಿದರೆ, ಜಲಮೃತ್ಯುವನ್ನು ಮಾಡಿದರೆ, ಗುರುವನ್ನು ವಿಷ ಹಾಕಿ ಸಾಯಿಸಿದರೆ, ವಿಷಪ್ರಾಶನ ಮಾಡಿ ಸಾಯಿಸಿದರೆ, ಜ್ಞಾನ ಕೊಟ್ಟಂಥವರು ತಾಯಿನೇ ಆಗಿರ್ಬೋದು, ತಂದೆನೇ ಆಗಿರ್ಬೋದು, ABCD ಕಲಿಸರೋ ಆಗಿರ್ಬೋದು, ನಿಮ್ಮ ಅಜ್ಞಾನವನ್ನು ತೆಗೆದು ಜ್ಞಾನವನ್ನು ತುಂಬಿದಂಥ ಯಾವುದೇ ವ್ಯಕ್ತಿ ಜೀವನದಲ್ಲಿ ಬಂದಿದ್ದರೆ ಅಂಥ ವ್ಯಕ್ತಿಗೆ ನಾವೇನಾದ್ರು ಸಾಯಿಸಿದರೆ, ಸಾಯುವಂತೆ ನಾವು ಏನಾದರೂ ಅವನಿಗೆ ಸನ್ನಿವೇಶವನ್ನು ಸೃಷ್ಟಿ ಮಾಡಿದರೆ, ಅವನು ಜೀವನದಲ್ಲಿ ಎಲ್ಲೇ ಕ್ಷೇತ್ರದಲ್ಲಿ, ಯಾವುದೇ ಕ್ಷೇತ್ರದಲ್ಲೇ ಆಗಲಿ ಕೀರ್ತಿಯನ್ನು ಗಳಿಸೋಕ್ಕೆ ಸಾಧ್ಯ ಇಲ್ಲ. ಕಾರಣ ಗುರು ಶಾಪಗ್ರಸ್ತನಾಗಿದ್ದರೆ, ಅಂದರೆ ಗುರುವಿನಿಂದ ಶಾಪವನ್ನು ಪಡೆದಂಥ ವ್ಯಕ್ತಿ ಅವನು ಎಂಥ ಸ್ಕೂಲ್ಗೆ ಸೇರಿಸಿ, ಎಂಥ ಕಾಲೇಜಿಗೆ ಸೇರಿಸಿ, ಎಂಥ ಅರಮನೆಯಲ್ಲೇ ಬೆಳೆಸಿ, ಎಂಥ ಒಳ್ಳೊಳ್ಳೆ ಊಟ ಹಾಕಿ ಸುಖ ಸೌಕರ್ಯಗಳು ಕೊಟ್ಟು ಬೆಳೆದ್ರೂ ಕೂಡ ಅವನು ಕೀರ್ತಿವಂತನಕ್ಕೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಗುರು ಶಾಪ, ಗುರು ಹತ್ಯಾ ದೋಷ ಇರ್ತದೆ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಗುರು ಒಂದು ತಿಳುವಳಿಕೆ ಕಾರಕ, ಬುಧ ಗ್ರಹ ಬುದ್ಧಿಕಾರಕ. ಬುದ್ಧಿ ಮತ್ತು ತಿಳುವಳಿಕೆ ಕೊಡೋದು ಈ ಬುಧ ಮತ್ತು ಗುರು. ಇವ್ರನ್ನೆಲ್ಲ ಶಾಂತ ರೀತಿಯಲ್ಲಿಟ್ಟು ಕಾಪಾಡುವಂಥವನು ಚಂದ್ರ. ಆದ್ದರಿಂದ ಚಂದ್ರ ಪ್ಲಸ್ ಬುಧ ಪ್ಲಸ್ ಗುರು ಈ ಮೂರರ ಆಶೀರ್ವಾದ ಚೆನ್ನಾಗಿದ್ದರೆ ಮಾತ್ರ ಈ 4 ಬ್ರೈನ್ ತುಂಬ ವರ್ಕ್ ಆಗಿ ನೀವು ನೋಡಿದ್ದನ್ನು, ಕೇಳಿದ್ದನ್ನು, ಮುಟ್ಟಿದ್ದನ್ನು, ತಗೊಂಡಿದ್ದನ್ನು ಎಲ್ಲ ವಿಷಯಗಳನ್ನು ಜೋಡಿಸೋಷ್ಟು ಶಕ್ತಿ ಈ ಕೀರ್ತಿಯೇಶ್ವರಿ ಸರಸ್ವತಿ ಮುದ್ರೆ ಬರುತ್ತೆ. ಒಂದು ಇಂಪಾರ್ಟೆಂಟ್ ವರ್ಡ್ಸ್ ಏನಂದರೆ, ನಮ್ಮ ಬೆರಳುಗಳಲ್ಲಿ ಎಲ್ಲ ಥರ ಶಕ್ತಿಗಳನ್ನು ನಿಗ್ರಹಿಸುವಂಥದ್ದು, ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿ ಇದೆ. ಎಲ್ಲ ಅಂಗಗಳನ್ನು 1008 ಅಂಗಗಳನ್ನು ಸ್ವಿಚ್ ಬೋರ್ಡ್ ಈ ಬೆರಳಲ್ಲೇ ಇದೆ. ಆದರೆ ಈ ಹೆಬ್ಬೆಟ್ಟಿನಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ ಅಂದರೆ ಈ ಅಗ್ನಿತತ್ವ. ಈ ಅಗ್ನಿತತ್ವವನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂಥ ಆ ಭಯ, ನೆಗೆಟಿವ್ ಥಿಂಕಿಂಗ್, ದುಗುಡ, ಮದ, ಏನೋ ಒಂದು ಜಮದಲ್ಲಿ ಮಾತಾಡೋದು, ಮದ ಕುಜಕಾರಕ, ನಿರುತ್ಸಾಹ ಮತ್ತು ದುಃಖ, ನೋವು, ಇದಕ್ಕೆಲ್ಲ ಶನಿಕಾರಕ. ಆ ಶನಿ ಮತ್ತು ಕುಜವನ್ನು ಕಮ್ಮಿ ಮಾಡಬೇಕು ಅಂದರೆ ಕೀರ್ತಿಯೇಶ್ವರಿ ಸರಸ್ವತಿಯನ್ನು ಧ್ಯಾನ ಮಾಡಬೇಕು ಅಂತ ಸ್ವತಃ ಶಂಕರಾಚಾರ್ಯರು ಒಂದು ಕಡೆ ಉಲ್ಲೇಖನ ಮಾಡಿದ್ದಾರೆ. ಅದರಿಂದ ಈ ಕೀರ್ತಿಯೇಶ್ವರಿ ಸರಸ್ವತಿ ಭಾಳ ವಿಶೇಷವಾದಂಥ ಮುದ್ರೆ. ಇಷ್ಟು ಓದಿದ್ರೆ ಸಾಕು, ಇಷ್ಟು ಕೀರ್ತಿ ತಗೊಳ್ಳುವಂಥ ಅವಕಾಶ ಮಾಡಿಕೊಡ್ತಾರೆ. ಒಂದು ಪುಟ ಬರೆದ್ರೆ ಸಾಕು, ಅದರಲ್ಲಿ ಕೀರ್ತಿ ಸಂಪಾದಿಸುವಂಥದ್ದು. ಒಂದು ಚೂರು ಏನೋ ಒಂದು ಹೇಳ್ಕೊಟ್ರೆ ಸಾಕು, ಅದನ್ನು ಉಪಯೋಗಿಸ್ಕೊಂಡು ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥ ಒಂದು ದೈವ ಶಕ್ತಿ ಈ ಕೀರ್ತಿಯೇಶ್ವರಿ ಸರಸ್ವತಿ ಮುದ್ರಲ್ಲಿದೆ.
ಎಷ್ಟೋ ಜನ ನಮ್ಮ ಮಕ್ಕಳು ಓದಿ ಓದಿ ಸಾಕಾಗ್ತಿದೆ, ಅವ್ರಿಗೆ ಒಳ್ಳೆಯ ಹೆಸರು ಬರ್ತಿಲ್ಲ, ರ್ಯಾಂಕ್ ಬರ್ತಿಲ್ಲ, ಅಪ್ರಿಷಿಯೇಷನ್ ಇಲ್ಲ, ಒಂದು ಹೊಗಳಿಕೆ ಇಲ್ಲ, ಒಂದು ಸನ್ಮಾನ ಇಲ್ಲ, ಒಂದು ಮರ್ಯಾದೆ ಇಲ್ಲ, ಏನೇ ಆದರೆ ಇನ್ಯಾರೋ ಉಪಯೋಗಿಸ್ಕೊಂಡು ಅವರು ಒಳ್ಳೆಯ ಹೆಸರು ತಗೊಳ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ನನಗೆ ಹೆಸರು ಬರ್ತಿಲ್ಲ, ನಾನು ಎಷ್ಟೆಲ್ಲ ಕಷ್ಟಪಟ್ಟು ಬೆಳಗ್ಗೆ ಸಂಜೆ ದುಡಿತೀನಿ, ಆದರೆ ಬೋನಸ್ ಯಾರಿಗೋ ಕೊಡ್ತಾರೆ, ಯಾರಿಗೋ ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ, ನನ್ನ ತುಳಿತಾ ಇದ್ದಾರೆ, ನನ್ನ ಕೆಳಗೆ ಹಾಕ್ತಾ ಇದ್ದಾರೆ, ನನಗೆ ಕೀರ್ತಿನೇ ಇಲ್ಲ, ನನಗೆ ಭಾಳ ಬನ್ಸು ಬೇಜಾರು ಅಂತೇಳಿ ಅವ್ರಿಗೆ ಯಾವ ಕಾಲೇ ಇಲ್ಲ, ಇದೊಂದೇ ಒಂದು ಕೊರತೆಯಲ್ಲಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಎಷ್ಟೋ ಜನ ಈ ಭಯ 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 ಶುರುವಾಗ್ಬಿಟ್ಟು ಬೈಪಾಲರ್ ಡಿಸಾರ್ಡರ್ ಅಂತ ಕರೀತಾರೆ. ಈ ಬೈಪಾಲರ್ ಡಿಸಾರ್ಡರ್ ಅಂದರೆ ಒಬ್ಬರೇ ಕೂತಿದ್ರು ಭಯ, ಸಾವಿರಾರು ಜನ ಜೊತೆ ಕೂತಿದ್ರು ಭಯ, ಈ ಥರ ಒಂದು ಬಂದುಬಿಟ್ರೆ ಅವ್ರು ಶೈನ್ ಆಗೋಕ್ಕೆ ಸಾಧ್ಯ ಇಲ್ಲ, ಫೇಮಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಥರ ದೋಷ ಇರೋವಂಥವ್ರಿಗೆ ಈ ಕೀರ್ತೇಶ್ವರಿ ಸರಸ್ವತಿ ಮುದ್ರೆಯನ್ನು ನಿರಂತರವಾಗಿ ನಿತ್ಯ ಮಾಡ್ತಾ ಇದ್ದರೆ ಭಯ ಹೋಗುತ್ತೆ, ಮೊದಲನೇದಾಗಿ ನೆಗೆಟಿವ್ ಥಿಂಕಿಂಗ್ ಹೊಟ್ಟೋಗುತ್ತೆ, ವಯಸ್ಸು ತಕ್ಕಂತೆ ಆ ಮೆಚುರಿಟಿ ತಕ್ಕಂತೆ ಆ ವಿದ್ಯೆ ತಕ್ಕಂತೆ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಯಾವಾಗ ನೋಡಿ 10 ವರ್ಷ ಹುಡುಗ ಒಂದು 25-30 ವರ್ಷದ ಹುಡುಗ ಥರ ಮಾತಾಡ್ತಾನೆ ಅಂದರೆ ಅವನ ಕೀರ್ತಿ ದಿನ ದಿನ ಬೆಳೆಯುತ್ತೆ. ಅದೇ 30 ವರ್ಷದ ಹುಡುಗ 5 ವರ್ಷದ ಥರ ಮಾತಾಡಿದ್ರೆ, ಆ 5 ವರ್ಷದ ಥರ ನಡವಳಿಕೆ ಇದ್ದರೆ ಅವನ ಹೆಸರು, ಅವನ ಸ್ಥಾನಮಾನಕ್ಕೆ ಧಕ್ಕೆ ಬರುತ್ತೆ. ಹಾಗಾದರೆ ಇದಕ್ಕೆಲ್ಲ ಕಾರಣ ನಮ್ಮ ಬ್ರೈನ್, ನಮ್ಮ ಮೆದುಳು. ಆ ಮೆದುಳಿಗೆ ಅಧಿಪತಿ ಆ ಗುರು ಮತ್ತು ಚಂದ್ರ, ಬುಧ, ಇವರು ಮೂರನ್ನು ನಿಗ್ರಹಿಸುವಂಥ ಒಂದು ವಿಶೇಷವಾದ ದೈವಿ ಶಕ್ತಿ ಈ ಕೀರ್ತೇಶ್ವರಿ ಸರಸ್ವತಿ. ಆದ್ದರಿಂದ ಈ ಕೀರ್ತೇಶ್ವರಿ ಸರಸ್ವತಿಯನ್ನು ನಾವು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ, ಬ್ರಾಹ್ಮಿ ಮುಹೂರ್ತ 5ರಿಂದ 6:15 ಅಥವಾ ಸೂರ್ಯ ಉದಯ ಆಗೋಕ್ಕೆ ಮುಂಚೆ, ಸೂರ್ಯ ಉದಯ ಆಗೋದು ಇನ್ನೊಂದು ಗಂಟೆ ಹಿಂದೆ ತೊಗೊಂಡ್ಬಿಟ್ರೆ ಆ ಬ್ರಾಹ್ಮಿ ಮುಹೂರ್ತ ಅಂತಾರೆ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಕೀರ್ತೇಶ್ವರಿ ಸರಸ್ವತಿ ಮುದ್ರೆ ಧಾರಣೆ ಮಾಡಿ ನಾನು ಹೇಳ್ಕೊಡುವಂಥ ಮಂತ್ರವನ್ನು ಪ್ರತಿನಿತ್ಯ 108 ಸಲ ಜಪ ಮಾಡಿ, ಅಂದರೆ ಧ್ಯಾನ ಮಾಡಿದ್ದೆ ಆದರೆ 4 ಫ್ರಂಟಲ್ ಲೋಬಿ, ಟೆಂಪರಲ್ ಲೋಬಿ, ಪ್ಯಾರಿಟಲ್ ಲೋಬಿ ಮತ್ತು ಆಕ್ಯುಪಿಟಲ್ ಲೋಬಿ, ಅದು ಕೆಳಗಡೆ ಇನ್ನೊಂದು ಸಣ್ಣ ಮಾಂಸದ ಮುದ್ದೆ ಸೆರಿಬೆಲ್ಲಮ್ ಅನ್ನೋದು ಕೂಡ ನಮ್ಮ 4 ಬ್ರೈನ್ಗಳ ಬ್ಯಾಲೆನ್ಸ್ ಮಾಡುತ್ತೆ. ಬ್ಯಾಲೆನ್ಸ್ ಮಾಡಿದಾಗ ವಿಶೇಷವಾದಂಥ ಒಂದು ಶಕ್ತಿ ಜಾಸ್ತಿಯಾಗಿ ಒಂದು ತಿಳ್ಕೊಂಡ್ರೆ ಸಾಕು, ಸುಂದರವಾಗಿ ವರ್ಣನೆ ಮಾಡುವಂಥ ಶಕ್ತಿ ಬರುತ್ತೆ. ವಿಶೇಷವಾಗಿ ಚಿತ್ರಗಾರರು, ಸಿನಿಮಾ ನಟ ನಟಿಯರು, ಸಂಗೀತಗಾರರು, ನಾಟಕಗಾರರು, MLA MP ಮಿನಿಸ್ಟ್ರುಗಳು, ನಾಯಕರು ಅಂದರೆ ಲೀಡರ್ಸ್, ಅವರು ಯಾರೇ ಆಗಿರಲಿ, ಮಿನಿಸ್ಟ್ರೇ ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಜನನಾಯಕರು ಆಗಬೇಕು ಅಂತಾರಲ್ಲ ಅಂಥವ್ರಿಗೆ ಕೀರ್ತೇಶ್ವರಿ ಸರಸ್ವತಿ ಶಕ್ತಿ ಇಲ್ಲ ಅಂದರೆ ಅಪಪ್ರಚಾರಕ್ಕೆ ಒಳಗಾಗ್ತಾರೆ. ಅವ್ರು ಯಾವತ್ತೂ ಬೆಳಕಿಗೆ ಬರೋದಿಲ್ಲ, ಪ್ರಕಾಶ ಆಗೋದಿಲ್ಲ, ಅಂದರೆ ಉನ್ನತವಾದ ಸ್ಥಾನಕ್ಕೆ ಬರೋದಿಲ್ಲ. ಹಾಗಿದ್ಮೇಲೆ ಆ ಕೀರ್ತೇಶ್ವರಿ ಸರಸ್ವತಿ ಮುದ್ರೆಯನ್ನು ಯಾವ ರೀತಿ ಮಾಡಬೇಕು, ಯಾವ ಮಂತ್ರ ಹೇಳಬೇಕು? ವಿಶೇಷವಾಗಿ ಆದಿಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಬಲ್ಲೆ ಒಂದು ಕಡೆ ಉಲ್ಲೇಖನ ಮಾಡಿದ್ದಾರೆ. ಲಲಿತ ಸಹಸ್ರನಾಮದಲ್ಲಿ ಬರುತ್ತೆ. ಶಿವಾನಂದ ಲಹರಿ ಕೂಡ ಕೀರ್ತೇಶ್ವರಿ ಸರಸ್ವತಿಗೆ ಉಲ್ಲೇಖನ ಇದೆ. ಕಾರಣ ಕೀರ್ತೇಶ್ವರಿ ಸರಸ್ವತಿ ಅಂದರೆ ಯಾರು ತನ್ನನ್ನು ತಾನು ಮರೆತು ನನ್ನಲ್ಲಿ ಐಕ್ಯ ಆದರೆ, ಶರಣಾದರೆ, ಅದೇ ಸಂಪೂರ್ಣವಾಗಿ ಶರಣಾಗತಿ ಆದರೆ ಸಕಲ ವಿದ್ಯೆಗಳನ್ನು ನಾನು ಕೊಡಬಲ್ಲೆ ಅನ್ನೋ ಒಂದು ವಾಗ್ದಾನವನ್ನು ಆ ಶ್ಲೋಕದಲ್ಲಿ ಹೇಳಿದರೆ, ಅದಕ್ಕೆ ಅವನನ್ನು ಕೀರ್ತಿವಂತನಾಗಿ, ಗುಣವಂತನಾಗಿ, ಆರೋಗ್ಯವಂತನಾಗಿ, ಸಕಲ ವಿದ್ಯಾಪಾರಂಕಿತನಾಗಿ ನಾನು ಮಾಡ್ತೀನಿ ಅಂತ ಫಲಶ್ರುತಿನೇ ಹೇಳ್ತದೆ ಇದು ಈ ಒಂದು ಮಾತನ್ನು. ಅದರಿಂದ ಕೀರ್ತೇಶ್ವರಿ ಸರಸ್ವತಿ ಭಾಳ ವಿಶೇಷವಾದಂಥದ್ದು. ಇದನ್ನು ಮಕ್ಕಳು ಭಾಳ ವಿಶೇಷವಾಗಿ ಮಾಡಿದ್ದೇ ಆದರೆ ಶಾರ್ಪ್ ಮೆಮೊರಿ ಇಂಪ್ರೂವ್ ಆಗುತ್ತೆ. ಯಾವ ಗರ್ಭಿಣಿ ಸ್ತ್ರೀ ಗರ್ಭದಲ್ಲಿ ಮಗು ಇದ್ದಾಗ ಇದನ್ನು ಏನಾದ್ರು ಮಾಡಿದ್ದೇ ಆದರೆ ಆ ಮಗು ಬೆಳೀತಾ ಬೆಳೀತಾ ಚಿಕ್ಕ ವಯಸ್ಸಿಗೆ ಯಾರು ಹೇಳ್ಕೊಡ್ದವರು ಪರವಾಗಿಲ್ಲ, ನೋಡಿ ಕಲ್ತ್ಕೊಂಡ್ಬಿಡುತ್ತೆ. ಕೆಲವರಿಗೆ ಗುರುನೂ ಇಲ್ಲ, ಕೇಳಿ ದೊಡ್ಡ ವಿದ್ಯಾವಂತರಾಗಿದ್ದಾರೆ, ನೋಡಿ ಕೆಲವ್ರಿಗೂ ದೊಡ್ಡ ವಿದ್ಯಾವಂತರಾಗಿದ್ದಾರೆ. ದಿನ ಕೂರಿಸಿ ಚೆನ್ನಾಗಿ ಪಾಠ ಮಾಡಿಸಿದ್ರು ಕೂಡ ಅವ್ರು ವಿದ್ಯಾವಂತರಾಗಿಲ್ಲ. ಯಾಕೆ ಅವ್ರು ಕೀರ್ತಿವಂತರಾದರು ಅಂದರೆ ಆ ಒಂದು ಶಕ್ತಿ ಗರ್ಭದಲ್ಲೇ ತಾಯಿ ಆ ತುಂಬಿಟ್ರೆ ಆ ಮಗುಗೆ, ಆ ಪಿಂಡಕ್ಕೆ ಶಕ್ತಿ ಟ್ರಾನ್ಸ್ಫರ್ ಮಾಡಿದ್ದೆ ಆದರೆ ಆ ಮಗು ಅಗಾಧವಾದಂಥ ಶಕ್ತಿ ಬರುತ್ತೆ. ತಂದೆ ವೀರ್ಯ ಸರಿ ಇಲ್ಲದೆ ಇರ್ಬೋದು, ತಾಯಿ ಗರ್ಭದ ಅಂಡಾಣುಗಳಲ್ಲಿ ಸರಿಯಾಗಿ ಇಲ್ಲದೆ ಇರ್ಬೋದು, ಆ ಮಗುಗೆ ಅಂಗವಿಕಲತೆ ಬರುವಂಥ ಮಗು ಹುಟ್ಟಿರ್ಬೋದು. ಆದರೆ ಕೀರ್ತೇಶ್ವರಿ ಸರಸ್ವತಿ ಮುದ್ರೆ ಮತ್ತು ಮಂತ್ರವನ್ನು ಗರ್ಭದಲ್ಲಿ ಮಾಡಿದಾಗ ವಿಶೇಷವಾದ ಶಕ್ತಿ ಮಗುಗೆ ಬಂದುಬಿಡುತ್ತೆ. ಹಾಗಾದರೆ ಆ ಕೀರ್ತೇಶ್ವರಿ ಸರಸ್ವತಿ ಮುದ್ರೆ ಹೇಗೆ ಮಾಡೋದು? ಕೀರ್ತೇಶ್ವರಿ ಸರಸ್ವತಿ ಭಾಳ ಸುಲಭ ನೋಡಿ. ನಮ್ಮ ಫಿಂಗರ್ ಅಂದರೆ ಅಂಗುಷ್ಟ ಇದರಲ್ಲಿ ಆಲಸ್ಯ, ಆಕಳಿಕೆ, ಜಡತ್ವ, ಮಂದತ್ವ ಇದೆಲ್ಲ ನಮ್ಮ ಮನುಷ್ಯನ ದೌರ್ಬಲ್ಯಗಳು. ಹಠಮಾರಿತನ, ಸುಳ್ಳು ಹೇಳೋದು, ಕದಿಯೋದು, ಚಾಡಿ ಹೇಳೋದು, ಇದನ್ನೆಲ್ಲ ಈ ಹೆಬ್ಬೆಟ್ಟಿನಿಂದ ನಾವು ತೆಗಿಬೋದು. ಇದನ್ನು ಮತ್ತು ತೋರ್ಬೆರಳು ಕೂಡ ಅಷ್ಟೇ ವಾಯುತತ್ವ. ಈ ವಾಯುತತ್ವದಲ್ಲಿರತಕ್ಕಂಥ ಎಲ್ಲ ರೀತಿಯ ಚಂಚಲತೆ, ಮನಸ್ಸಿನ ಸ್ಥಿರತೆಯನ್ನು ಯಾರು ಕಳ್ಕೊಂಡಿದ್ದಾರೋ ಈ ತೋರ್ಬೆರಳೆಲ್ಲ ಅದನ್ನು ಕಂಟ್ರೋಲ್ ಮಾಡಿಬಿಡ್ಬೋದು. ಮನಸ್ಸಿನ ಸ್ಥಿರತೆ ಬಂತು ಅಂದರೆ ಮನುಷ್ಯ ಏನು ಬೇಕಾದ್ರೂ ಸಾಧಿಸ್ಬಿಡ್ತಾನೆ. ಎಂಥ ಅಜ್ಜದ ಮುದುಕ ಕೂಡ ಯುವಕನಾಗಿ ಏನು ಬೇಕೆಲ್ಲ ಸಾಧಿಸ್ಬೋದು. ಆ ಒಂದು ಶಕ್ತಿ ಈ ತೋರ್ಬೆರಳಿದೆ. ಈ ಹೆಬ್ಬೆಟ್ಟ ಮೇಲೆ
ಇದು ಪ್ಯಾರಿಟಲ್ ಲೋಬಿ ಅಂತ ಕರೀತಾರೆ. ಈ ಪ್ಯಾರಿಟಲ್ ಲೋಬಿ ಮತ್ತು ಈ ಟೆಂಪರಲ್ ಲೋಬಿ ಅಂದರೆ ಪ್ಯಾರಿಟಲ್ ಲೋಬಿ ಅಂದರೆ ಸೆನ್ಸರಿ ಕಾರ್ಟೆಕ್ಸ್ ಅಂತಾರೆ. ಸೆನ್ಸರಿ ಕಾರ್ಟೆಕ್ಸ್ ಮತ್ತು ಆಡಿಟರಿ ಕಾರ್ಟೆಕ್ಸ್ ಕಿವಿಯಿಂದ ಬರೋ ಶಬ್ದಗಳು, ಶಬ್ದ ಗ್ರಹಿಸುವಂಥ ಶಕ್ತಿಯನ್ನು, ವಿಷನರಿ ಕಾರ್ಟೆಕ್ಸ್ ದೃಷ್ಟಿ, ಮತ್ತು ಈ ಭೂತತ್ವವನ್ನು ಮೋಟಾರ್ ಕಾರ್ಟೆಕ್ಸ್ ಅಂದರೆ ನಗೋದು, ಕುಣಿಯೋದು, ಹಾಡೋದು, ಮಾಡೋದು, ನಮ್ಮ ದಿನನಿತ್ಯದ ಆ್ಯಕ್ಟಿವಿಟೀಸ್ನೆಲ್ಲ ಈ ಹೆಬ್ಬೆಟ್ ಮೇಲೆ ಪ್ರೆಸ್ ಮಾಡಿಟ್ಬಿಡ್ಬೇಕು. ಪ್ರೆಸ್ ಮಾಡಿಬಿಟ್ಟು ಈ ಕಿರುಬೆರಳು ಜಲತತ್ವ, ಈ ಜಲತತ್ವನ ಸ್ಟ್ರೈಟಾಗಿ ಇಟ್ಕೋಬೇಕು. ಈಗ 2 ಬೆರಳಲ್ಲಿ ಮುದ್ರೆ ಮಾಡಬೇಕು. 2 ಬೆರಳಲ್ಲೂ ಹೆಬ್ಬೆಟ್ ಮೇಲೆ ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಈ 3 ಬೆರಳನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಿ ಹೆಬ್ಬೆಟ್ ಮೇಲೆ ಇಟ್ಬಿಟ್ಟು ಈ ಕಿರುಬೆರಳನ್ನು ಒಂದಕ್ಕೊಂದು ಟಚ್ ಮಾಡಿಬಿಟ್ರೆ ಆಗ ಈ ಮೂರ್ಛೆ ರೋಗ ಬರೋದು ನಿಂತೋಗುತ್ತೆ. ನೀರು ನೋಡಿದ ತಕ್ಷಣ ಮೂರ್ಛೆ ಬರುತ್ತೆ, ಬೆಂಕಿ ನೋಡಿದ ತಕ್ಷಣ ಮೂರ್ಛೆ ರೋಗ ಬರುತ್ತೆ. ಮತ್ತು ಇದಕ್ಕಿದ್ದಾಗೆ ಭಯ, ನೆಗೆಟಿವ್ ಥಿಂಕಿಂಗು, ಹಾಸಿಗೆ ಮಲಗಿದ್ದಾಗ ಮಲಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋದು, ಈ ಅಭ್ಯಾಸಗಳಿದ್ರೆ ಇದನ್ನು ಮಾಡಿದ್ರೆ ಬಂದ್ ಮಾಡಿಬಿಟ್ರೆ ಏನಾಗುತ್ತೆ, ಬೆಡ್ ವೇಟಿಂಗ್ ನಿಂತೋಗುತ್ತೆ. ಇದಿಷ್ಟೂ ಹಿಂಗೆ ಮಾಡಿ ಈ ರೀತಿ ಇಟ್ಕೋಬೇಕು. ಮತ್ತೊಂದು ಸಲ ತೋರಿಸ್ತೀನಿ. ಹೆಬ್ಬೆಟ್ ಮೇಲೆ ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು 3 ಒಂದಕ್ಕೊಂದು ಸಮವಾಗಿ ಜೋಡಿಸಿ ಹೆಬ್ಬೆಟ್ ಮೇಲೆ ಪ್ರೆಸ್ ಮಾಡಿ ಕಿರು ಬೆರಳನ್ನು ಒಂದಕ್ಕೊಂದು ಜಾಯಿನ್ ಮಾಡಬೇಕು, ಟಚ್ ಮಾಡಬೇಕು. ಆಗ ಜಲತತ್ವ 2 ಮಾತಾಡೋಕ್ಕೆ ಶುರುವಾಯಿತು. ಅಂದರೆ ಒಂದಕ್ಕೊಂದು ಟಚ್ ಆಯಿತು. ಟಚ್ ಆದಾಗ ಓದುವಾಗ ಮಲಗಿದ್ದಾಗ ಯೂರಿನೇಷನ್ ಆಗೋದಿಲ್ಲ. ಇದು ಬಿಟ್ಟಾಗ ಯೂರಿನೇಷನ್ನು, ಟಾಯ್ಲೆಟ್ಗೆ ಹೋಗಬೇಕು ಅಂತ ಮನಸ್ಸು ಬರುತ್ತೆ. ಇದಿಷ್ಟು ನೀವು ಪ್ರೆಸ್ ಮಾಡಿ ಇಟ್ಕೊಂಡು ಓಂ ಹೈಂ ಬ್ರೀಂ ಶ್ರೀಂ ಇದನ್ನು ಹೇಳೋದಕ್ಕೆ ಮುಂಚೆ ಫಸ್ಟು ನೀವು ಇದನ್ನು ಬಲವಾಗಿ ಪ್ರೆಸ್ ಮಾಡಬೇಕಿದು. ಪ್ರೆಸ್ ಮಾಡಿದಾಗ ಈ ಸೆನ್ಸರಿ ಕಾರ್ಟೆಕ್ಸು, ಆಡಿಟರಿ ಕಾರ್ಟೆಕ್ಸು, ವಿಷುವಲ್ ಕಾರ್ಟೆಕ್ಸು, ಮೋಟಾರ್ ಕಾರ್ಟೆಕ್ಸು ಒಟ್ಟಿಗೆ 4 ಸೇರಬೇಕು. ಈ ಥರ ಪಾಯಿಂಟ್ ಈ ರೀತಿ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಜಾಯಿನ್ ಮಾಡಿಬಿಟ್ಟು ಇಲ್ಲಿ ನೋಡಿದಾಗ ಒಂದು ರೀತಿ ಟ್ರ್ಯಾಂಗಲ್ ಶೇಪ್ ಬರುತ್ತೆ ಈ ರೀತಿ ಮುದ್ರೆಯಲ್ಲಿ. ಇದೇ ಕೀರ್ತೇಶ್ವರಿ ಸರಸ್ವತಿ ಮುದ್ರಾ. ಓಂ ಬ್ರೀಂ ಶ್ರೀಂ ಐಂ ವದ ಕೀರ್ತೇಶ್ವರಿ ಸರಸ್ವತ್ಯೈ ಸ್ವಾಹ. ಓಂ ಬ್ರೀಂ ಐಂ ಶ್ರೀಂ ವದ ಕೀರ್ತೇಶ್ವರಿ ಸರಸ್ವತ್ಯೈ ಸ್ವಾಹ. ಈ ಮುದ್ರೆಯನ್ನು ಈ ಧಾರಣೆ ಮಾಡಿ ಮಂತ್ರ ಹೇಳಿದ್ರೆ ನೀವು ಎಷ್ಟು ಕೆಲಸಕ್ಕೆ ಕೈ ಹಾಕ್ತಿರೋ ಎಲ್ಲದರಲ್ಲೂ ಕೀರ್ತಿವಂತರಾಗ್ತೀರಿ. ನಿಮ್ಮ ಸ್ಮರಣ ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ಸ್ಮರಣ ಶಕ್ತಿ ಜಾಸ್ತಿ ಆಯಿತು, ನೀವು ನೋಡಿದ್ದು, ಕೇಳಿದ್ದು, ಮಾಡಿದ್ದೆಲ್ಲವೂ ಸ್ಟೋರ್ ಆಗಿ ಹೆಚ್ಚೆಚ್ಚಿಗೆ ಮಾಡಬೇಕು, ಹೆಚ್ಚೆಚ್ಚಿಗೆ ಕಲಿಬೇಕು, ಹೆಚ್ಚೆಚ್ಚಿಗೆ ನಾನು ಕೆಲಸ ಮಾಡಿ ಒಳ್ಳೆಯ ಹೆಸರು ತಗೋಬೇಕು ಅನ್ನೋ ಒಂದು ಶಕ್ತಿ ಈ ಮುದ್ರೆ ಪ್ರಚೋದನೆ ಮಾಡುತ್ತೆ. ಈ 4 ಕಾರ್ಟೆಕ್ಸ್ಗಳಲ್ಲಿ ಸೆನ್ಸರಿ ಕಾರ್ಟೆಕ್ಸ್, ಆಡಿಟರಿ ಕಾರ್ಟೆಕ್ಸ್, ವಿಷನರಿ ಕಾರ್ಟೆಕ್ಸ್ ಮತ್ತು ಮೋಟಾರ್ ಕಾರ್ಟೆಕ್ಸ್ ಇದಿಷ್ಟನ್ನು ಬ್ಯಾಲೆನ್ಸ್ ಮಾಡಿಬಿಡುತ್ತೆ ಏಕಕಾಲದಲ್ಲಿ. ಏಕೆಂದರೆ ಈ ಅಗ್ನಿತತ್ವ ಬ್ಯಾಲೆನ್ಸ್ ಮಾಡುತ್ತೆ, ಆಕ್ಳಿಸೋದು, ನೆಗೆಟಿವ್ ಥಿಂಕಿಂಗು, ಮತ್ತು ಕೆಲವರಿಗೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್, ಕೀಳಿರಿಮೆ, ಅದನ್ನು ಇಮಿಡಿಯೇಟಾಗಿ ತೆಗೆಯುತ್ತೆ ಈ ಮುದ್ರೆ. ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಬೆವ್ತು ಬಿಡ್ತಾರೆ, ಭಯ ಬರುತ್ತೆ, ತೊದಲು ಬರುತ್ತೆ, ಅದೆಲ್ಲ ನಿವಾರಣೆ ಮಾಡಲಿಕ್ಕೆ ಈ ಒಂದೇ ಮುದ್ರೆ ಸಾಧ್ಯ. ಕೆಲವರಿಗೆ ಅಮೈಗ್ಡಾಲ ಅಂತ ಒಂದು ಮಾಂಸದ ಮುದ್ದೆ ಆ ಬ್ರೈನ್ ಸ್ಟೆಮ್ ಹತ್ತಿದೆ. ಅದೇನು ಮಾಡುತ್ತೆ ಅಂದರೆ ಭಯ ಹುಟ್ಟಿಸುತ್ತೆ, ಭಯ, ದುಗುಡ, ಅದನ್ನು ಕಮ್ಮಿ ಮಾಡೋಕ್ಕೆ ಇದೊಂದೇ ಮುದ್ರೆ. ಏಕೆಂದರೆ ಮೆಡುಲ್ಲಾ ಮತ್ತು ಪೋನ್ಸ್ ಅನ್ನೋ ಜಾಗದಲ್ಲಿ ಅಮೈಗ್ಡಾಲ ಅಂತ ಒಂದು ಸಣ್ಣ ಮುದ್ದೆ, ಮಾಂಸದ ಮುದ್ದೆ, ಅದು ಮನುಷ್ಯನ ಯಾವಾಗಲೂ ಭಯ, ದುಗುಡ ಸೃಷ್ಟಿ ಮಾಡುತ್ತೆ. ಇವಾಗ ಭಯ, ದುಗುಡ ಸೃಷ್ಟಿ ಆಯಿತು, ಆವಾಗ ಅವನೇನು ಮಾಡ್ತಾನೆ, ಮಾತಾಡೋಕ್ಕೆ ತೊದಲು ಬರುತ್ತೆ, ಸ್ಟೇಜ್ ಮೇಲೆ ಹತ್ತಕ್ಕೆ ಆಸೆ ಇರಲ್ಲ, ಎಲ್ಲರೂ ಮುಂದೆ ಆಡೋಕ್ಕೆ ಆಸೆ ಆಗಲ್ಲ, ಮಾತಾಡೋಕ್ಕೆ ಮುಜುಗರ, ಏನು ಅಂದ್ಬಿಡ್ತಾರೋ ಅಂತ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಅದರಿಂದ ನಮ್ಮ ಮಗ ನಮ್ಮ ಮುಂದೆ ತುಂಬ ಚೆನ್ನಾಗಿ ಮಾಡ್ತಾನೆ, ಒಂದು 10 ಜನ ಮುಂದೆ ನಿಂತು ಮಾತಾಡೋದು ಮಾತಾಡಲ್ಲ, ಒಂದು 10 ಜನ ಮುಂದೆ ಹಾಡೋದು ಆಡಲ್ಲ, ನಾವು ಒಬ್ಬನೇ ಚೆನ್ನಾಗಿ ಆಡ್ತಾನೆ ಅಂತ. ಯಾಕಂದರೆ ಈ ಅಮ್ಯಾಗ್ಡಾಲ ಅನ್ನೋ ಒಂದು ಮಾಂಸದ ಮುದ್ದೆಯಲ್ಲಿ ಆ್ಯಕ್ಟಿವೇಶನ್ ಇರಲ್ಲ ನ್ಯೂರಾನ್ಸಿಂದ. ಅದನ್ನು ಮಾಡಬೇಕಂದ್ರೆ ಈ ಒಂದು ಮುದ್ರನೇ ಸಾಧ್ಯ. ಆದ್ದರಿಂದ ಯಾರು ಇದನ್ನು ಪ್ರತಿನಿತ್ಯ ಉತ್ತರಕ್ಕೆ ಮುಖ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ನಿಮಿಷಗಳ ಕಾಲ, ಈಗ 30 ವರ್ಷ ಅಂದರೆ 30 ನಿಮಿಷ ಮಾಡಿ, 15 ವರ್ಷ ಅಂದರೆ 15 ನಿಮಿಷ ಮಾಡಿ, 10 ವರ್ಷ ಅಂದರೆ 10 ನಿಮಿಷ ಮಾಡಿ, ಈಗ ಈ ಮುದ್ರೆನ ಮಾಡಿ ಚೆನ್ನಾಗಿ ಇದನ್ನು ಧಾರಣೆ ಮಾಡಿ ನಾನು ಹೇಳ್ಕೊಟ್ಟಿರೋ ಮಂತ್ರ ಓಂ ಹ್ರೀಂ ಶ್ರೀಂ ಐಂ ವದ ಕೀರ್ತೇಶ್ವರಿ ಸರಸ್ವತ್ಯೈ ಸ್ವಾಹ. ಓಂ ಹ್ರೀಂ ಶ್ರೀಂ ಐಂ ವದ ಕೀರ್ತೇಶ್ವರಿ ಸರಸ್ವತ್ಯೈ ಸ್ವಾಹ ಅಂತ ಹೇಳಿ ಮಂತ್ರ ಜಪ ಮಾಡಿದ್ದೇ ಆದರೆ ನಿರಂತರವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೇಳಿದ್ದು, ನೋಡಿದ್ದು, ಮಾತಾಡಿದ್ದು ಎಲ್ಲ ಮೋಟಾರ್ ಕಾರ್ಟೆಕ್ಸು, ವಿಷುವಲ್ ಕಾರ್ಟೆಕ್ಸು, ಸೆನ್ಸರಿ ಕಾರ್ಟೆಕ್ಸು ಮತ್ತು ಈ ಆಡಿಟರಿ ಕಾರ್ಟೆಕ್ಸ್ ಎಲ್ಲವೂ ಕೂಡ ಸ್ಟ್ರೆಂತ್ ಬಂದು ನೀವು ಯಾವ ಕ್ಷೇತ್ರದಲ್ಲಿ ಹೋಗ್ತಿರೋ ಅಲ್ಲಿ ಉನ್ನತವಾದಂಥ ಕೀರ್ತಿ ಸ್ಥಾನಮಾನ ಬರುತ್ತೆ. ಮಕ್ಕಳಿಗೆ ನಾವು ಫೋರ್ಸ್ ಮಾಡ್ತೀವಿ, ರ್ಯಾಂಕ್ ಬಾ, ಫಸ್ಟ್ ಕ್ಲಾಸ್ ಬಾ ಅಂತೇಳಿ, ಆದರೆ ನಮ್ಮ ಫೋರ್ಸ್ಗೆ ಅವೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಬರಬೇಕು ಅಂದರೆ ಜಾತಕದಲ್ಲಿ ಹುಚ್ಚನಾಗಿರಬೇಕು ಗುರು. ಹುಚ್ಚನಾಗಬೇಕು ಅಂದರೆ ಸರಸ್ವತಿ ಅಧಿದೇವತೆಯನ್ನು ನಾವು ಆರಾಧನೆ ಮಾಡಬೇಕು. ಸುಮ್ಮನೆ ನಮ್ಮ ಮಗ ರ್ಯಾಂಕ್ ಬರಲಿ ಅಂತ ಹೊಡೆದು ಬರೆದು ಓದಿಸ್ಬಿಟ್ಟು ಒಳ್ಳೊಳ್ಳೆ ಕಾಲೇಜು ಸ್ಕೂಲ್ಗೆ ಹಾಕ್ಬಿಟ್ರೆ ರ್ಯಾಂಕ್ ಬರಲ್ಲ. ಅವನ ಜಾತಕದಲ್ಲಿ ಅದಿರಬೇಕು. ಅದು ಇಲ್ಲ ಅಂದರೆ ಸಾಧನೆ ಮಾಡಿ ಗಳಿಸ್ಬೇಕು. ಸಾಧನೆ ಮಾಡ್ತೀನಿ, ದಿನನಿತ್ಯ ಧಾರಣೆ ಮಾಡಿ
ಮಂತ್ರ ಜಪ ಮಾಡಿ ಸಾಧನೆ ಮಾಡಿದರೆ ಯಾವುದೋ ಒಂದು ಟೈಮಲ್ಲಿ ಆಶೀರ್ವಾದ ಆದರೆ ಇದ್ದಕ್ಕಿದ್ದಾಗೆ ತೆರೆಯಿಂದ ಇದ್ದವನು ಮೇಲಕ್ಕೆ ವಿಖ್ಯಾತನಾಗ್ಬಿಡ್ತಾನೆ, ಪ್ರಖ್ಯಾತನಾಗ್ತಾನೆ, ಪ್ರಸಿದ್ಧನಾಗ್ಬಿಡ್ತಾನೆ. ಕಾರಣ ಇದಕ್ಕೆಲ್ಲ ಸಾಕ್ಷಿ ಕಾಳಿದಾಸ. ಕಾಳಿದಾಸನಿಗೆ ಕಾಳಿದೇವಿ ಕೀರ್ತೇಶ್ವರಿ ಬೀಜಮಂತ್ರವನ್ನು ನಾಲ್ಗೆ ಮೇಲೆ ಬರೆದಿದ್ದಕ್ಕೆ ಅವನು ಇವತ್ತು ಕಾಳಿದಾಸ ಕೀರ್ತಿವಂತನಾಗಿದ್ದು. ಅದರಿಂದ ಯಾರು ಗರ್ಭಿಣಿ ಸ್ತ್ರೀಯರಲ್ಲಿ ಮಗು ಜನನ ಆದ ತಕ್ಷಣ ಆ ಹೊಕ್ಕಳು ಕಟ್ ಮಾಡೋಕ್ಕೆ ಮುಂಚೆ ಆ ಮಗುವಿನ ನಾಲ್ಗೆ ಮೇಲೆ ಬೀಜಮಂತ್ರ ಬರೆದು ಬಿಟ್ಟರೆ ಅಗಾಧವಾದಂಥ ಪಾಂಡಿತ್ಯ, ಕೀರ್ತಿವಂತನಾದಂಥ ವಿದ್ಯಾವಂತನಾಗ್ತಾನೆ. ಇದು ನನ್ನ ಅನುಭವದ ಮಾತು. ಎಷ್ಟೋ ಮಕ್ಕಳು ಇನ್ನೇನು ತಾಯಿ ಹೊಕ್ಕಳನ್ನು ಕಟ್ ಮಾಡಬೇಕು, ತಾಯಿ ಮಗುನ ಬೇರೆ ಮಾಡಬೇಕು ಅನ್ನೋ ಆ ನಾವೆಲ್ ಸೆಂಟ್ರಲ್ಲಿರೋದು ಆ ನಾಭಿ ಆ ಹೊಕ್ಕಳನ್ನು ತೆಗಿಬೇಕು. ತೆಗಿಯೋಕ್ಕೆ ಮುಂಚೆನೇ ಮಗು ನಾಲ್ಗಿನ ಈಚೆ ತೆಗೆದುಬಿಟ್ಟು ಬೀಜಮಂತ್ರ ಬರೆದ್ರೆ ಆ ಮಗುಗೆ ಎಂಥ ದೊಡ್ಡ ಜಾತಕವಾಗಿರಲಿ, ಪದ್ಯನಾಗಿರಲಿ, ಮಂಕುವಂತನ ಇರಲಿ ಕೂಡ ಆ ಒಂದು ಜನನ ಕಾಲದಲ್ಲಿ ತಾಯಿ ಮಗುನ ಬೇರ್ಪಡಿಸೋಕ್ಕೆ ಮುಂಚೆನೇ ನಾಲಿಗೆ ಮೇಲೆ ಬೀಜಾಕ್ಷರ ಬರೆದ್ರೆ ಅತಿ ಉನ್ನತವಾದಂಥ ಕೀರ್ತಿವಂತ, ವಿದ್ಯಾವಂತ, ಸಕಲ ವಿದ್ಯಾಪಾರತ, ಸಕಲ ಗುಣ ಸಂಪನ್ನರು ಕೂಡ ಆಗುವಂಥ ಒಂದು ಸನ್ನಿವೇಶ ಹಲವಾರು ನಿದರ್ಶನಗಳು ನಮ್ಮ ಹಿಂದೂ ಸನಾತನದಲ್ಲಿ ಬಂದಿದೆ. ಅದಕ್ಕೆ ಕಾಳಿದಾಸನೇ ಸಾಕ್ಷಿ. ಆದ್ದರಿಂದ ಈ ಕೀರ್ತೇಶ್ವರಿ ಸರಸ್ವತಿ ಕೀರ್ತಿ, ಸ್ಥಾನ, ಮಾನವನ್ನು ಯಾವ ಕ್ಷೇತ್ರದಲ್ಲಿ ವಿಧಿರೋ ಅದನ್ನು ಹೆಚ್ಚುವಂಥ ಮಾಡುವಂಥ ಶಕ್ತಿ ಈ ಮುದ್ರೆ, ಈ ಮಂತ್ರ ಇದೆ. ಅದರಿಂದ ಪ್ರತಿಯೊಬ್ಬರು ನಿತ್ಯ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಿದ್ದೇ ಆದರೆ ಎಷ್ಟೋ ಜನ ಮಕ್ಕಳು ಬಲವಂತವಾಗಿ ಓದ್ತಾರೆ, ಅವ್ರಿಗೆ ಇಷ್ಟ ಇರೋದಿಲ್ಲ. ಆದರೆ ಇಷ್ಟ ಓದಬೇಕು, ಇಷ್ಟ ಆಗುವಂಥ ಓದಬೇಕು ಅನ್ನೋ ಒಂದು ಶಕ್ತಿ ಬರಬೇಕು ಅಂದರೆ ಈ ಮುದ್ರೆನ ಅವ್ರಿಗೆ ತೋರಿಸಿ ದಿನನಿತ್ಯದ ಮಾಡ್ಸೋಕ್ಕೆ ಬಿಟ್ಬಿಡಿ. ಅವ್ರಿಗೆ ನಿಮ್ಮ ಕೈಲಿ ಹೇಳ್ಸ್ಕೊಳ್ಳಲ್ಲ, ಬಯಸ್ಕೊಳ್ಳಲ್ಲ, ಮಾಡ್ತಾರೆ. ಇದು ನಾನು ಕಂಡಂಥ ಅನುಭವ. ಅದರಿಂದ ಪ್ರತಿಯೊಬ್ಬರು ಈ ಕೀರ್ತೇಶ್ವರಿ ಸರಸ್ವತಿ, ಚಿತ್ರೇಶ್ವರಿ ಸರಸ್ವತಿ, ಅಂತರಿಕ್ಷ ಸರಸ್ವತಿ, ಕಿಣಿ ಸರಸ್ವತಿ, ಕುಲುಜಾ ಸರಸ್ವತಿ, ಈ ಎಲ್ಲ ಸರಸ್ವತಿಯರನ್ನ ನಾವು ವಾರಕ್ಕೆ ಒಂದೊಂದು ಸಲ ಮುದ್ರೆ ಧಾರಣೆ ಮಾಡಿದ್ದೇ ಆದರೆ ಅದು ನವರಾತ್ರಿ ಸಮಯದಲ್ಲಿ ಈ ಮುದ್ರೆಗಳನ್ನು ಅನುಷ್ಠಾನ ಮಾಡಿ ಮಂತ್ರ ಜಪ ಮಾಡಿದ್ದೇ ಆದರೆ ಎಷ್ಟು ಸಿದ್ಧಿ ಆಗುತ್ತೆ. ಅದು ಗ್ರಹಣ ಕಾಲಗಳಲ್ಲಿ, ಪ್ರದೋಷ ಕಾಲದಲ್ಲಿ ಮತ್ತು ಯಾವುದಾದ್ರು ಒಂದು ಹುಣ್ಣಿಮೆ ಅಮಾವಾಸ್ಯೆ ಜಪ ಮಾಡಿದ್ದೇ ಆದರೆ ಭಾಳಷ್ಟು ಕೀರ್ತಿಯನ್ನು ಪಡುವಂಥ ಶಕ್ತಿ ಪಡೀತಾರೆ ಈ ಮುದ್ರೆಗಳಿಂದ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುದ್ರೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.